ಹಲೋ ಗೈಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಯಾವ ರೀತಿ ಐಡೆಂಟಿ ಕಾರ್ಡ್ ಮಾಡೋದಂತ ನಾವು ನೋಡೋಣ. MS ವರ್ಡ್ ಯೂಸ್ ಮಾಡಿಕೊಂಡು. ಓಕೆ, ಈ ರೀತಿ ಹೊಸ ಪೇಜ್ ತೊಗೊಂಡು, ಓಕೆ ಫ್ರೆಂಡ್ಸ್, ಇನ್ಸರ್ಟ್ ಅಂತ ಹೋಗಿ ಅದರಲ್ಲಿ ಶೇಪ್ನ ಹೋಗಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಮೌಸ್ ಯೂಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ಒಂದು ಶೇಪ್ ಕೊಟ್ಕೋಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಅದೇ ಮತ್ತೆ ಇನ್ಸರ್ಟ್ ಅಲ್ಲಿ ಹೋಗಿ ಶೇಪ್ನ ಹೋಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತಿದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ನಾವು ಬೇಕಂದ್ರೆ ನಾವು ಇಲ್ಲಿ ಸ್ಕೂಲ್ ನೇಮ್ ಕೊಟ್ಕೋಬಹುದು. ಓಕೆ ಫ್ರೆಂಡ್ಸ್, ಓಕೆ, ಎಕ್ಸಾಂಪಲ್ಗೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಬಾಗಲಕೋಟ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ಆರ್ಮಿ ಪಬ್ಲಿಕ್ ಸ್ಕೂಲ್ ಬಾಗಲಕೋಟ್ ಅಂತ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಯಾವ ರೀತಿ ಒಂದು ಸ್ಕೂಲ್ ನೇಮ್ ಹಾಕೋಬಹುದು. ಓಕೆ, ನಾವು ಇದನ್ನ ಮಿಡ್ಲಲ್ಲಿ ತರಬೇಕಂದ್ರೆ Ctrl+E ಹೊಡೆದ್ರೆ ಸೆಂಟ್ರಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ನಾವೇನು ಟೆಕ್ಸ್ಟ್ ಟೈಪ್ ಮಾಡಿರ್ತೀವಲ್ಲ ಅದು ಸೆಂಟ್ರಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಈ ಥರದ ಸೈಡ್ ಜಾಸ್ತಿ ಮಾಡಬೇಕಪ್ಪ ಅಂದರೆ ಹೋಮ್ಗೆ ಹೋಗಿ ಇಲ್ಲಿ ನಾವು ಇದರ ಸೈಡ್ನ ಜಾಸ್ತಿ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ಫಿಟ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಇದನ್ನ ನಾವು ಬೋಲ್ಡ್ ಮಾಡ್ಕೋಬಹುದು ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಓಕೆ, ನೋಡ್ಬೋದು ಫ್ರೆಂಡ್ಸ್ ನೀವು. ಓಕೆ, ಇದಕ್ಕೆ ನಾವೊಂದು ಇದು ಕೊಡ್ಬೋದು, ಈ ರೀತಿ ಕಲರಿಂಗ್ ಹಾಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಕಲರಿಂಗ್ ಹಾಕೋಬಹುದು ಇದಕ್ಕೆ. ಮತ್ತೆ ಈ ಫಿಲ್ಲಲ್ಲಿ ಹೋಗಿ ನಿಮ್ಗೆ ಬೇಕಾಗಿರುವಂಥ ಕಲರ್ನ ಸೆಲೆಕ್ಟ್ ಚೂಸ್ ಮಾಡಿ ಹಾಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಬಾಗಲಕೋಟೆ. ಓಕೆ, ನಾವು ಇಲ್ಲಿ ಕೆಳಗಡೆ ಮತ್ತೊಂದು ಟೆಕ್ಸ್ಟ್ ಬಾಕ್ಸ್ನ ತೆಗೆದುಕೊಂಡು ಇನ್ಸರ್ಟ್ ಅಲ್ಲಿ ಹೋಗಿ ಶೇಪ್ ಹೋಗಿ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೊಂದು ಬಾಕ್ಸ್ನ ಇಲ್ಲಿಂದ ಹಿಂಗೆ ಡ್ರ್ಯಾಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಕೊಡಬೇಕು ಫ್ರೆಂಡ್ಸ್. ಸ್ಕೂಲ್ದು ಸೆಕ್ಟರ್ ನಂಬರ್ 28 ನವನಗರ ಬಾಗಲಕೋಟ್ ಅಂತ ಕೊಟ್ಟು ಓಕೆ ಫ್ರೆಂಡ್ಸ್, 103. ಓಕೆ ಫ್ರೆಂಡ್ಸ್, 103. ಓಕೆ, ಇದು ಬಾಗಲಕೋಟೆ ಪಿನ್ ಕೋಡ್ ನಂಬರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ Ctrl+E ಪ್ರೆಸ್ ಮಾಡಿ ಸೆಂಟ್ರಲ್ಲಿ ಹಾಕೊಂಡು ನಾವು ಇದರದ ಸೈಜ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈ ರೀತಿ ಈ ಬಾಕ್ಸ್ಗೆ ಫಿಟ್ ಆಗುವಂಗೆ ನಾವು ಸೈಜ್ನ ಸೆಟ್ ಮಾಡಿಕೊಂಡು ಓಕೆ, ಇದನ್ನು ನಾವು ಕಲರ್ ಹಾಕೋಬಹುದು ಫ್ರೆಂಡ್ಸ್. ಇಲ್ಲಿ ಫಾರ್ಮ್ಯಾಟಲ್ಲಿ ಹೋಗಿ ಸೇಫ್ ಫಿಲ್ ಅಂತಿದೆಯಲ್ಲ ಅಲ್ಲಿ ನಾವು ನಮ್ಗೆ ಬೇಕಾಗಿರೋಂಥ ಕಲರ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಕಾಣ್ತಾ ಇದೆ. ನೆಕ್ಸ್ಟ್ ನಾವು ಇಲ್ಲಿ ಕ್ಯಾಂಡಿಡೇಟ್ ಅಂದರೆ ಸ್ಟೂಡೆಂಟ್ನ ಒಂದು ಇಮೇಜ್ ಹಾಕಬೇಕು. ನಾವು ಇಲ್ಲಿ ಅಂದರೆ ಫೋಟೋ ಹಾಕಲಿಕ್ಕೆ ಒಂದು ಸ್ಪೇಸ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರ ಇನ್ಸರ್ಟಲ್ಲಿ ಹೋಗಿ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಮೌಸ್ ಸಹಾಯದಿಂದ ಈ ರೀತಿ ಡ್ರ್ಯಾಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈ ರೀತಿ ಮಾಡಿಕೊಂಡು ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಇಮೇಜ್ನ ಹಾಕಬೇಕು ಫ್ರೆಂಡ್ಸ್. ಓಕೆ, ಇಮೇಜ್ ಹಾಕಬೇಕಂದ್ರೆ ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮೇಟಿಗೆ ಹೋಗಿ ಇಲ್ಲಿ ಸೇಫ್ ಫಿಲ್ ಅಂತಿದೆಯಲ್ಲ ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದೆ ನೋಡಿ ಪಿಕ್ಚರ್ ಅಂತಿದೆ ನೋಡಿ, ಆ ಪಿಕ್ಚರ್ನ ಕ್ಲಿಕ್ ಮಾಡಿಕೊಂಡು ನಾವು ಎಲ್ಲಿ ಸೇವ್ ಮಾಡಿರೋದು ಅದನ್ನು ನೋಡಿಕೊಂಡು ನಾನು ಡೆಸ್ಕ್ಟಾಪಲ್ಲಿ ಇಟ್ಟಿದ್ದೀನಿ. ಓಕೆ, ಈ ರೀತಿ
ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇದೊಂದು ಸ್ಕೂಲ್ ಹುಡುಗನ ಫೋಟೋ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇಮೇಜು ನಾವು ಇಲ್ಲಿ ಒಂದು ನಮ್ಮ ನೇಮ್ ಆಗಲಿ ರೂಲ್ ನಂಬರ್ ಆಗಲಿ ಅದನ್ನು ಇಲ್ಲಿ ನಾವು ಈ ಏರಿಯಾದಲ್ಲಿ ಟೈಪ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಮತ್ತೆ ಹೋಗಿ ಇನ್ಸರ್ಟಲ್ಲಿ ಹೋಗಿ ಸೇಪ್ ಅಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ಕಾರ್ನರಿಂದ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡಿಕೊಂಡು ಇಲ್ಲಿ ನಾವು ನೇಮ್, ಓಕೆ ಫ್ರೆಂಡ್ಸ್, ನೇಮ್ ಕೊಟ್ಕೊಂಡು ಇಲ್ಲಿ ನೇಮು, ನೆಕ್ಸ್ಟು ಫಾದರ್ ನೇಮು, ಓಕೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ರೂಲ್ ನಂಬರ್, ಕ್ಯಾಂಡಿಡೇಟ್ ರೂಲ್ ನಂಬರ್. ಓಕೆ, ರೂಲ್ ನಂಬರ್. ಓಕೆ, ರೂಲ್ ನಂಬರ್ ಆಯಿತು. ನೆಕ್ಸ್ಟ್ ಫೋನ್ ನಂಬರ್ ಫ್ರೆಂಡ್ಸ್. ಫೋನ್ ನಂಬರ್. ಓಕೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್ ಬ್ಲಡ್ ಗ್ರೂಪ್ ಅಂತಲೂ ಟೈಪ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕೆ ಇನ್ ಕೇಸ್ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿದೆ ಮೇಲೆ ನಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಬ್ಲಡ್ ಗ್ರೂಪನ್ನು ಮೆನ್ಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್, ಇದು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ನಾನೇ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಓಕೆ, ನಾವು ನೆಕ್ಸ್ಟ್ ಬಂದು ಇದಕ್ಕೆ ಫಾರ್ಮ್ಯಾಟ್ ಅಲ್ಲಿ ಹೋಗಿ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಒಂದು ಕಲರ್ನ ಫಿಲ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಇದನ್ನೇ ನೋಡ್ಬೋದು ನೀವು ಈ ಏರಿಯಾ. ಓಕೆ, ಸೆಟ್ ಮಾಡಿಕೊಂಡು ಇಲ್ಲಿ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆಗಲಿ ಅಥವಾ ಹೆಡ್ ಮಾಸ್ಟರ್ ಆಗಲಿ ಇಲ್ಲಿ ಸೈನ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಅಂದರೆ ಔಟರ್ ಲೈನ್ ಇರುತ್ತಲ್ಲ ಅದೇನಿಲ್ಲ ಹಂಗೆ ಮಾಡೋಕ್ಕೆ ಇಲ್ಲಿ ಹೋಗಿ. ಓಕೆ ಫ್ರೆಂಡ್ಸ್, ಇಲ್ಲಿ ಫಾರ್ಮ್ಯಾಟಲ್ಲಿ ಹೋಗಿ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ನೋ ಔಟರ್ ಲೈನ್ ಅದನ್ನು ಕೊಟ್ಟರೆ ಔಟರ್ ಲೈನ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಸೈನ್ ಮಾಡ್ತಾರೆ. ಓಕೆ, ಇಲ್ಲಿ ನಾವು ಹೋಗಿ ಶೇಪಲ್ಲಿ ಹೋಗಿ ಮತ್ತೆ ಟೆಕ್ಸ್ಟ್ ಬಾರ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಇಲ್ಲಿ ಸೈನ್ ಅಂತ ನಮ್ಮ ಪ್ರಿನ್ಸಿಪಲ್ ಆಗಿ ಅವರಿಗೆ ಸಿಗ್ನೇಚರ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಇದು ಔಟರ್ ಬಾಕ್ಸ್ ಇರಬಾರ್ದು ಅಂದರೆ ಫಾರ್ಮ್ಯಾಟಿಗೆ ಹೋಗಿ ಶೇಪ್ ಔಟರ್ ಲೈನ್ ಅದನ್ನು ಕ್ಲಿಕ್ ಮಾಡಿಕೊಂಡು ನೋ ಲೈನ್. ಓಕೆ, ಇಲ್ಲಿ ಹೋಗಿ ಶೇಪ್ ಫಿಲ್ ಅಲ್ಲಿ ಹೋಗಿ ನಾವು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಔಟರ್ ಲೈನ್ ಹೋಗಿ ನೋ ಔಟರ್ ಲೈನ್ ಅಂತ ಕೊಟ್ಟರೆ ಔಟರ್ ಲೈನ್ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗನ ನಾವು ಮಿಡ್ಲಲ್ಲಿ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ನೋಡ್ತಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.